ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರು ಏನು ದೋಸೆ ಹಾಕ್ತಾ ಇದ್ದಾರಲ್ಲ, ಇದು ಎಲ್ಲಿ ಬರುತ್ತಪ್ಪ ಅಂತಂದರೆ ಹುಮ್ನಾಬಾದ್ನಾಗ ಬಸವೇಶ್ವರ ಚೌಕ್ ಬಳಿ ಒಂದು ಇಡ್ಲಿ ಮತ್ತು ದೋಸೆ ಬಂಡಿ ಇದೆ. ಈ ಬಂಡಿ ಒಳಗೆ ಇವರು ಮಾಡೋ ಇಡ್ಲಿ ಮತ್ತು ವಡೆ ತುಂಬಾ ಇಷ್ಟ ನನಗೆ. ಯಾಕಪ್ಪ ಇವರು ಇಡ್ಲಿ ವಡೆ ಇಷ್ಟ ಅಂತಂದರೆ ಇವ್ರ ಇಡ್ಲಿ ಮಾತ್ರ ತುಂಬ ಸಾಫ್ಟಾಗಿರುತ್ತೆ. ನೋಡ್ಬೋದು ನೀವು ಈ ಮನೆಗೆ ತಂದಿನ ಹೆಂಗೆ ತಿಂತಾಯಿದ್ದೀನಿ ನಮ್ಮದು ಇಡ್ಲಿ ಹಿಡಿದ್ರೆ ಸಾಕು ಅದು ಏನು ಮುರಿಯುತ್ತೋ ಆ ರೇಂಜ್ಗೆ ಸಾಫ್ಟಾಗಿರುತ್ತೆ. ವಡೆ ಕೂಡ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವ್ರ ಬೇಳೆ ಅಂದರೆ ಸಾಂಬಾರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅವ್ರ ಬೇಳೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ ಸಾಂಬಾರಿಗೋಸ್ಕರನೇ ಪದೇ ಇವ್ರ ಅಂಗಡಿ ಹೋಗಿ ತಿಂತಾನೇ ಇರ್ತೀನಿ ನಾನು. ಮತ್ತು ಅದು ನಂತರ ನಾಷ್ಟ ಆದಮೇಲೆ ನನಗೆ ಹೊಟ್ಟೆ ಹೊಸಿತಾ ಇತ್ತು ಅಂತ ನಾಷ್ಟ ಎಲ್ಲ ಮುಗಿಸ್ಕೊಂಡು ಒಂದು ಖಾನಾವಳಿ ಹೋಗಿದ್ದೆ, ರೆಡ್ಡಿ ಖಾನಾವಳಿ ಅಂತ. ಆ ರೆಡ್ಡಿ ಖಾನಾವಳಿ ಒಳಗೆ ಅವ ಮಾಡಿರುವಂಥ ಆ ಊಟ ಒಂದು ರೇಂಜ್ಗೆ ನಮ್ಮದೇನು ಜೋಳದ ರೊಟ್ಟಿ ಅಂತೇವಲ್ಲ ಆ ಜೋಳದ ರೊಟ್ಟಿ ತಿನ್ಬೋದು. ಆದರೆ ಅನ್ನ ಅಷ್ಟೊಂದು ತಿನ್ನಕ್ಕೇನು ಸರಿಯಾಗಿದ್ದಿದ್ದಿಲ್ಲ. ಆದರೂ ಹೇಗೋ ರಾತ್ರಿ ಊಟ ಮುಗಿಸ್ಕೋಬೇಕಲ್ಲ ಅಂತ ಊಟ ಮಾಡಿದೆ.